ಓಂ ಸಾಯಿರಾಮ್. ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. 2026 ಜನವರಿ ನಿಮಗೆ ಏನೆಲ್ಲ ಗುಡ್ ನ್ಯೂಸ್ ತಂದಿದೆ, ನಿಮ್ಮ ಕೆರಿಯರ್, ಲವ್, ಜಾಬಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ನೋಡೋಣವಾ. ಎಸ್, ಸೊ ಬೇಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಟ್ಯಾರೋಟ್ಗೆ ಕನೆಕ್ಟ್ ಆಗಿ ನಿಮ್ಮ ಜನವರಿ ಮಂತ್ ಹೇಗಿದೆ ಅಂತ ಇವತ್ತು ಟ್ಯಾರೋಟ್ ಗೈಡ್ ಮಾಡುತ್ತಾ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ಟ್ಯಾರೋಟಿಂದ ಏನಾದರೂ ಗೈಡೆನ್ಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಟ್ಯಾರೋಟ್ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಡುತ್ತೆ ನಿಮಗೆ. ಸೊ ದ ಹೆರ್ಮೆಟ್ ಕಾರ್ಡ್ ಬಂದಿದೆ, ಡೆವಿಲ್ ಕಾರ್ಡ್ ರಿವರ್ಸ್ ಬಂದಿದೆ, 6 ಆಫ್ ಸ್ವಾರ್ಡ್ಸ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ. ವಾವ್. ದ ಹ್ಯಾಂಗ್ಡ್ ಮ್ಯಾನ್ ರಿವರ್ಸ್ ಬಂದಿದೆ. ವಾವ್, ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಬರ್ತಿದ್ದಾವೆ ಕಾರ್ಡ್ಸು. ತುಂಬ ದೊಡ್ಡ ಪ್ಲಾನೇ ಇದೆ ನಿಮ್ಮದು ನ್ಯೂ ಇಯರ್ಗೆ ಅಂತ ಇಲ್ಲಿ ನನಗೆ ಗೊತ್ತಾಗ್ತಿದೆ. ಸೊ ನೋಡೋಣ ಏನೆಲ್ಲ ಆಗ್ಬೋದು ಜನವರಿ 1ರಿಂದ ಜನವರಿ ಎಂಡ್ ಆಗೋಷ್ಟರಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ತಂದಿದೆ 2026 ಜನವರಿ ನೋಡೋಣ. ಸೊ ವಾವ್, ತುಂಬ ಕಾರ್ಡ್ಸು ಈಸಿಯಾಗಿ ಕಲೆಕ್ಟ್ ಆಗಿದ್ದಾವೆ, ತುಂಬ ಮೀನಿಂಗ್ಸ್ ಇದ್ದಾವೆ ಇಲ್ಲಿ. ಸೊ ಫ್ರೆಂಡ್ಸ್, ಸೊ ದ ಹೆರ್ಮಿಟ್ ಕಾರ್ಡಲ್ಲಿ 9 ನಂಬರ್ ಇದೆ. 9 ಅಂದರೆ ಈ ವರ್ಷ 2 + 2 + 5 ಅಂದರೆ 9 ಬರುತ್ತಲ್ವಾ. ಈ ವರ್ಷ ತುಂಬಾನೇ ಪಾಠ ಕಲ್ತಿದ್ದೀರಾ, ನೀವು ಎಲ್ಲರಿಂದ ದೂರ ಆಗಿದ್ದೀರಾ. ಓಕೆನಾ. ನೀವು ಎಷ್ಟು ನಂಬ್ತಿದ್ರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಓಕೆನಾ. ತುಂಬ ನೊಂದಿದ್ದೀರಾ. ನಿಮ್ಮ ಕಿಡ್ಸ್ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್, ಬೆಸ್ಟ್ ಫ್ರೆಂಡ್ಸ್. ಸೊ ತುಂಬ ಇಲ್ಲಿ ಎಷ್ಟೊಂದು ಡಿಪ್ರೆಷನ್ಗೆ ಹೋಗಿ ಎಲ್ಲರನ್ನೂ ದೂರ ಮಾಡಿ ಒಂಟಿಯಾಗಿ ಕೂತಿದ್ದೀರಾ ಈ ವರ್ಷ. ನೋಡಿ, ಫಸ್ಟ್ ಕಾರ್ಡು ಈ ವರ್ಷದ ಬಗ್ಗೆ ಹೇಳ್ತಿದೆ. ಓಕೆನಾ. ಒಂದು ರೈಟ್ ಪಾತ್ನ ಚೂಸ್ ಮಾಡ್ತೀರಾ, ಇಷ್ಟೊಂದು ಥಿಂಕ್ ಮಾಡ್ತಿದ್ದೀರಾ ಲೋನ್ಲಿ ಆಗಿ ಅಂದರೆ ನೀವು ನೆಕ್ಸ್ಟ್ ಇಯರ್ಗೆ. ಸೊ ನೀವು ಮೆಡಿಟೇಷನ್ ಮಾಡಿದ್ದೀರಾ, ನಿಮ್ಮ ಸೋಲ್ಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ದೀರಾ ಅಂತ. ಎಲ್ಲರಿಂದ ಆಲ್ಮೋಸ್ಟ್ ಎಲ್ಲರನ್ನೂ ಬ್ಲಾಕ್ ಮಾಡಿದ್ದೀರಾ, ದೂರ ಹೋಗಿದ್ದೀರಾ. ನೀವು ದೂರ, ಅವ್ರು ನಿಮ್ಮನ್ನು ದೂರ ಮಾಡೋದಲ್ಲ, ಅವ್ರು ನಿಮ್ಮನ್ನ ಹರ್ಟ್ ಮಾಡೋದಲ್ಲ, ನಿಮಗೆ ನೀವೇ ಹರ್ಟ್ ಮಾಡಿಕೊಂಡು ದೂರ ಹೋಗಿ ಕೂತಿದ್ದೀರಾ ಅಲ್ಲಿ ಅಲ್ವಾ. ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಾ. ನೀವು ಹೆದರಿಕೆ ಪಡೋದಿಲ್ಲ, ಅವರೆಲ್ಲದಕ್ಕೂ ಲೆಸನ್ ಕಲ್ತಿದ್ದೀರಾ ನೀವು. ಓಕೆನಾ. ನಿಮ್ಮದೇ ರೈಟ್ ಪಾತ್ ಇದೆ, ನಿಮ್ಮದೇ ಐಡಿಯಾಸ್ ಇದ್ದಾವೆ ಅಲ್ಲಿ. ವಾವ್, ಡೈವಿಲ್ ಕಾರ್ಡ್ ರಿವರ್ಸ್ ಬಂದಿದೆ ಇಲ್ಲಿ. ಸೊ ಅವೇರ್ನೆಸ್ ಸ್ಟಾರ್ಟ್ ಆಗ್ತಿದೆ ನಿಮಗೆ 2026ಅಲ್ಲಿ. ಆಲ್ರೆಡಿ ತುಂಬ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಿದ್ದೀರಾ. ರಿಲೀಸಿಂಗ್ ಅಡಿಕ್ಷನ್ಸ್ ಅಂತ ಹೇಳ್ಬೋದು. ನೀವೇನು 2025ಅಲ್ಲಿ ಒಂದು ವಿಷಯಕ್ಕೆ, ಒಬ್ಬ ವ್ಯಕ್ತಿಗೆ ಗುಲಾಮರಾಗಿದ್ರಿ, ಅದರಿಂದ ಹೊರಗಡೆ ಬರ್ತೀರಾ. ಮತ್ತೆ ನಿಮ್ಮ ಪವರ್ನ ವಾಪಸ್ ತಗೊಳ್ತಿದ್ದೀರಾ ಅಂತ ಬರ್ತಿದೆ. ನಿಮ್ಮ ಟಾಕ್ಸಿಕ್ ಬಾಂಡ್ ಏನಿದೆ ಅದು ಡಿಲೀಟ್ ಆಗ್ತಿದೆ. ಓಕೆನಾ. ನಿಮಗೆ ಕೆಲವೊಂದು ಭಯ ಇತ್ತು, ಕೆಲವೊಂದು ವಿಚಾರದಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋದಿಕ್ಕೆ. ಓಕೆನಾ. ಅದೊಂದು ವ್ಯಕ್ತಿಯಿಂದ ಆಗಿರ್ಬೋದು, ಕೆಲವೊಂದು ವಿಷಯಗಳಿಂದ ಆಗಿರ್ಬೋದು. ಅದರ ನಿಯಂತ್ರಣದಿಂದ ನಿಮಗೆ ಬಿಡುಗಡೆ ಸಿಗ್ತಿದೆ. ಓಕೆನಾ. ಫಸ್ಟ್ ಕಾರ್ಡಲ್ಲಿ ನೀವೇನು ಡಿಸಿಷನ್ ತಗೊಂಡಿದ್ದೀರಾ ಅದೇ ನೆಕ್ಸ್ಟ್ ಕಾರ್ಡ್ ಹೇಳ್ತಿರೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿದ್ದಾವೆ ಅಲ್ವಾ. ನೀವು ಮತ್ತೆ ರೀಕಾಲ್ ಮಾಡುವಂತಹ ಚಾನ್ಸ್ ಇದೆ ಜನವರಿ ಫಸ್ಟ್ ವೀಕಲ್ಲಿ. ಏನು ನೀವೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಚೇಂಜ್ ಮಾಡಿ ಲೈಫ್ ಸ್ಟೈಲ್ನ, ಅವೆಲ್ಲ ಫಸ್ಟ್ ವೀಕಲ್ಲಿ ತುಂಬ ಚೆನ್ನಾಗಿದೆ. 6 ಡೇಸ್ ಆದಮೇಲೆ ಒಂದ್ಸಲ ಮತ್ತೆ ನಿಮಗೆ ಪ್ರಾಬ್ಲಮ್ಸ್ ಬಂದು ಹಾಯ್ ಮಾಡುತ್ತೆ. ಓಕೆನಾ. ಅದು ನೋಡ್ತಿದ್ದೀನಿ ನಾನಿಲ್ಲಿ. ನೀವೇನು ಡಯಟ್ ಪ್ಲ್ಯಾನ್ ಮಾಡಿದ್ದೀರಾ, ಏನು ಲೈಫಲ್ಲಿ ಚೇಂಜ್ ಮಾಡ್ಕೊಳ್ತಿದ್ದೀರಾ, ಒಂದು ಲೈಫ್ ಸ್ಟೈಲ್ನ ಏನು ಚೇಂಜ್ ಮಾಡ್ತಿದ್ದೀರಾ ನೀವು, ಅದಕ್ಕೆ 6 ಡೇಸ್ ಆದಮೇಲೆ ಒಂದು ಬ್ರೇಕ್ ಬರುತ್ತೆ. ಅಂದರೆ ಯೂನಿವರ್ಸ್ ಟೆಸ್ಟ್ ಮಾಡುತ್ತೆ. ನೀವು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಂಡಾಗ ದೊಡ್ಡ ತೊಂದರೆ ಒಂದು ಕೊಟ್ಟು, ಅಥವಾ ದೊಡ್ಡ ಎಕ್ಸಾಮ್ ಅಂತ ಹೇಳ್ಬೋದು, ಯೂನಿವರ್ಸ್ ಕಡೆಯಿಂದ ಕೊಡುತ್ತೆ. 4 ಆಫ್ ವಾಂಡ್ಸ್ ಬಂದಿದೆ. ನೀವು ಸಕ್ಸಸ್ ಆಗ್ತೀರಾ, ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. 4 ಆಫ್ ವಾಂಡ್ಸ್ ಬಂದಿದೆ. ನಿಮ್ಮದು ಬರ್ತಡೇ ಇದೆ, ಅಥವಾ ನಿಮ್ಮ ಪಾರ್ಟ್ನರ್, ಫ್ಯಾಮಿಲಿ, ಫ್ರೆಂಡ್ಸ್, ನೀವು ಕೆಲವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ, ಅದು ಜನವರಿ ಫಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಿದ್ದೀನಿ ಇಲ್ಲಿ. ಕೆಲವೊಂದು ಸೆಲೆಬ್ರೇಷನ್ಸ್ ಇದೆ, ನೀವು ಲೈಫ್ನ ಎಂಜಾಯ್ ಮಾಡ್ತೀರಾ, ಪಾರ್ಟಿ ಮಾಡ್ತೀರಾ ಅಂತ ಈ ಕಾರ್ಡ್ ಹೇಳ್ತಿದೆ.
ನಿಮ್ಮ ಬರ್ತ್ಡೇ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ವೆಹಿಕಲ್ ಪರ್ಚೇಸ್ ಮಾಡೋದಾಗಿರ್ಬೋದು, ಏನೋ ಒಂದು ಬಿಗ್ ಸೆಲೆಬ್ರೇಷನ್ ಅಂತೂ ಇದೆ ನೆಕ್ಸ್ಟ್ ವೀಕ್, ಅಂದರೆ ಜನವರಿ 2nd ವೀಕಲ್ಲಿ. ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. 4 ಅಂತ ಬಂದಿದೆ, 4 ಆಫ್ ವಾಂಡ್ಸ್. ಸೊ ರಾಹು ಅಂದರೆ ಹೊಸ ಮನೆಗೆ ಹೋಗೋದಾಗಿರ್ಬೋದು, ಓಕೆ, ವೆಹಿಕಲ್ ಆಗಿರ್ಬೋದು. ಸೊ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ ಇಲ್ಲಿ. ಈ ಕಾರ್ಡ್ ರಿವರ್ಸ್ ಬಂದು ನಿಮಗೆ ಏನು ಹೇಳ್ತಿದೆ ಅಂದರೆ, ನಿಮಗೆ ನೀವೇನು ಒಂದು ಪಾತ್ನ ಚೂಸ್ ಮಾಡಿ ಲೈಫ್ ಬಗ್ಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರಿ, ಮತ್ತು ಒಂದು ಸೆಲೆಬ್ರೇಷನ್ನ ನಂತರ ಮತ್ತೆ ನೀವು ಲೆಸನ್ನ ಅವಾಯ್ಡ್ ಮಾಡ್ತೀರಾ. ಓಕೆನಾ? ನೀವು ಥಿಂಕ್ ಮಾಡಿದ್ದು, ಡಿಸೈಡ್ ಮಾಡಿದ್ದು, ಸ್ಕ್ರಿಪ್ಟ್ ಮಾಡಿದ್ದು, ಪ್ಲ್ಯಾನ್ ಮಾಡಿದ್ದು ಪ್ರತಿಯೊಂದು ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಚೇಂಜ್ ಬಂದಿದೆ ಅಂದರೆ ಮತ್ತೆ ನೀವು ಲೆಸನ್ ಕಲಿಯೋದನ್ನು ಮರ್ತೋಗ್ಬಿಡ್ತೀರ. ಓಕೆನಾ? ಮತ್ತೆ ಸ್ಟಕ್ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ವೇಸ್ಟೆಡ್ ಎಫರ್ಟ್ಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ನಾವು ನೋಡ್ತಿದ್ದೀವಿ. ಓಕೆನಾ? ಸೊ ಫೈನಲಿ ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಭಾರಿ ನೋವು, ಭಾರಿ ಮನಸ್ಸಿಗೆ ಕಷ್ಟ ಬಂದುಬಿಟ್ಟಿದೆ. ಸಡನ್ನಾಗಿ ಒಂದು ಗುಡ್ ನ್ಯೂಸ್ ಬಂತು ನೆಕ್ಸ್ಟ್ ವೀಕ್ ಅಂದರೆ, ಆ ಗುಡ್ ನ್ಯೂಸಲ್ಲಿ ನೀವು ಆ ಪಾಸಿಟಿವ್ ಡೇಸಲ್ಲಿ ಮತ್ತೆ ಹಳೆ ನೆನಪುಗಳು, ಹಳೆ ಪ್ರೋಗ್ರಾಮ್ ಏನಿದೆ ಅದು ರಿಪೀಟ್ ಆಗದೆ ಇರೋ ರೀತಿ ಜಾಗ್ರತೆ ತಗೋಬೇಕು ಅಂತ. ಓಕೆನಾ? ಯೂನಿವರ್ಸ್ ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಮದರ್ ಎನರ್ಜಿ ಇದೆ. ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ 2026ಅಲ್ಲಿ ಅಂತ ಹೇಳ್ತಿದೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ಸ್ ಇದ್ದಾವೆ ಅಂತ ಹೇಳುತ್ತೆ. ಓಕೆನಾ? ಫೈನಾನ್ಷಿಯಲ್ ಕಂಫರ್ಟ್ನ ನೋಡ್ತಿದ್ದೀನಿ ನಾನಿಲ್ಲಿ. ನೀವು ನೇಚರ್ಗೆ ಕನೆಕ್ಟ್ ಆಗ್ತೀರಾ ಅಂತ ನೋಡ್ತಿದೆ. ಮೆಡಿಟೇಷನ್, ಸೆಲ್ಫ್ ಲವ್, ಓಕೆನಾ? ಫೆಮಿನೈನ್ ಎನರ್ಜಿ ಇದರಲ್ಲಿ ಜಾಸ್ತಿ ಕಾಣ್ತಿದೆ. ಓಕೆ, ಸೊ ನೀವು ತುಂಬ ಒಳ್ಳೆ ಗುಡ್ ಡಿಸಿಷನ್ ತಗೊಳ್ತಿದ್ದೀರಾ ನಿಮ್ಮ ಲೈಫ್ ಬಗ್ಗೆ. ಓಕೆನಾ? ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಚಾನ್ಸಸ್ ತುಂಬ ಇದೆ ಈ ಕಾರ್ಡಲ್ಲಿ. ಓಕೆ, ಸೊ ಮೂನ್ ಅಂದರೆ ಹುಣ್ಣಿಮೆ ಮುಗಿದ ನಂತರ ಕೆಲವೊಂದು ಗುಡ್ ನ್ಯೂಸ್ ಕಾದಿದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ದ ಜಡ್ಜ್ಮೆಂಟ್ ಕಾರ್ಡ್ ರಿವರ್ಸ್ ಬಂದಿದೆ. ನೀವಿಲ್ಲೊಂದು ಗಮನಿಸ್ತಿದ್ದೀರಾ, ಎಲ್ಲ ಆಲ್ಮೋಸ್ಟ್ ಮೇಜರ್ ಆರ್ಕಾನ ಟ್ಯಾರೋಟ್ ಕಾರ್ಡ್ಸೇ ಬಂದಿದ್ದಾವೆ ಇಲ್ಲಿ. ಅಂದರೆ ಮೇಜರ್ ಚೇಂಜಸ್ ಇದ್ದಾವೆ ನಿಮ್ಮ ಲೈಫಲ್ಲಿ ಜನವರಿಯಲ್ಲಿ ಅಂತ. ಜಡ್ಜ್ಮೆಂಟ್ ಕಾರ್ಡ್ ರಿವರ್ಸ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ, ಇಗ್ನೋರಿಂಗ್ ಇನ್ನರ್ ಕಾಲ್ ಅಂತ ಹೇಳುತ್ತೆ, ಅವಾಯ್ಡಿಂಗ್ ಟ್ರೂತ್ ಅಂತ ಹೇಳುತ್ತೆ. ಸೊ ಕೆರಿಯರ್ ಕನ್ಫ್ಯೂಷನ್, ಫಿಯರ್ ಟು ಫಾಲೋ ಪರ್ಪಸ್ ಅಂತ, ನಿಮ್ಮ ಸೋಲ್ ಪರ್ಪಸ್ಸು ನೀವೇನು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅದನ್ನು ಫಾಲೋ ಮಾಡೋದಕ್ಕೆ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಸೊ ಮೂನ್ ಕಾರ್ಡ್ ಹೇಳೋ ಪ್ರಕಾರ ಕೆರಿಯರ್ ಕನ್ಫ್ಯೂಷನ್, ಅನ್ಕ್ಲಿಯರ್ ಡಿಸಿಷನ್ಸ್, ಸಬ್ಕಾನ್ಷಿಯಸ್ ಹೀಲಿಂಗ್ ಬೇಕಾಗಿದೆ ನಿಮಗೆ ಅಂತ ಹೇಳ್ತಿದೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿ, ಕ್ವೀನ್ ಆಫ್ ವಾಂಡ್ಸ್. ಸೊ ನೀವು ಮತ್ತೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಡಯಟ್ ಪ್ಲಾನ್ ಆಗಿರ್ಬೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ನೆಗೆಟಿವಿಟಿ ಟು ಪಾಸಿಟಿವಿಟಿ ಟೆಕ್ನಿಕ್ಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಇಲ್ಲೊಂದು ಬ್ಲ್ಯಾಕ್ ಕ್ಯಾಟ್ ಇದೆ. ನೀವು ಕೆಲವೊಂದು ಕ್ಯಾಟ್ಸ್ನ ನೋಡ್ತೀರಾ. ನಿಮಗೆ ಎವಿಲ್ ಐ ತುಂಬಾ ಇದೆ ಈ ಮಂತಲ್ಲಿ, ಜನವರಿ ಮಂತಲ್ಲಿ. ಓಕೆನಾ? ನಿಮ್ಮನ್ನು ತುಂಬ ದೃಷ್ಟಿ ಮಾಡೋವರು, ನಿಮ್ಮನ್ನು ನೋಡಿ ಜಲಸ್ ಪಡೋವಂಥವರು, ನಿಮ್ಮನ್ನು ನೋಡಿ ಕಮೆಂಟ್ಸ್ ಮಾಡೋವಂಥವರು, ಓಕೆನಾ, ತುಂಬ ಜನ ಇದ್ದಾರೆ ನಿಮ್ಮ ಸಕ್ಸಸ್ಸಲ್ಲಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋ ಇದರಲ್ಲಿ ಅಂತ. ಅದಕ್ಕೆ ನೀವು ಪಾಸಿಟಿವಿಟಿ ಎಷ್ಟು ಟ್ರೈ ಮಾಡಿದ್ರು ನೆಗೆಟಿವಿಟಿ ಕಡೆ ಹೋಗ್ತಿದ್ದೀರಾ. ನೀವು ಅನ್ಕೋಬೋದು ಎಲ್ಲ ನನ್ನಿಂದಾನೆ ಅಂತ, ಬಟ್ ಅದೆಲ್ಲ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಆರಾಯಿಂದ ಆಗಿರ್ಬೋದು, ನಿಮ್ಮನ್ನು ಕಟ್ ಮಾಡೋವಂಥದ್ದು, ಸ್ಟ್ರಕ್ ಮಾಡೋವಂಥದ್ದು ಆ ರೀತಿ ನಡೀತಿದೆ. ಓಕೆ, ನಿಮ್ಮ ಕೈಯಲ್ಲಿ ಪವರ್ ತುಂಬ ಇದೆ, ಮ್ಯಾನಿಫೆಸ್ಟೇಷನ್ ಪವರ್, ಬಟ್ ಒಂದು ನೆಗೆಟಿವ್ ಕರ್ಮ ನಿಮ್ಮನ್ನು ಲಾಕ್ ಮಾಡ್ತಿದೆ ಅಂತಂದ್ಬಿಟ್ಟು. ಇದು ನೋಡಿ, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಕ್ವೀನ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್ ಎರಡು ಬಂದಿದ್ದಾವೆ. ಸೊ ತುಂಬ ಹೆದರಿಕೆ ಇದೆ ನೀವು ಅಂದ್ಕೊಳ್ತಿರೋ ಪ್ಲ್ಯಾನ್ಸ್ನೆಲ್ಲ ಆ್ಯಕ್ಷನಲ್ಲಿ ತರೋದಕ್ಕೆ. ಓಕೆನಾ? ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡೋದಕ್ಕೆ ಯೂನಿವರ್ಸ್ ರೆಡಿ ಇದೆ. ನಿಮಗೆ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿ ನಿಮ್ಮ ಪಾರ್ಟ್ನರಿಂದ ಕೊಡೋದಕ್ಕೆ ಯೂನಿವರ್ಸ್ ರೆಡಿ ಆಗಿದೆ, ಬಟ್ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದು. ಫೈನಲಿ ಜಸ್ಟಿಸ್ ಕಾರ್ಡ್ ಬಂದಿದೆ. ನೀವು ಲಾಸ್ಟ್ ವೀಕಲ್ಲಿ ಒಂದು ಸಮಾನತೆನ ನೋಡ್ತೀರಾ, ಮನಿ ವಿಚಾರದಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದೆ ಪ್ರತಿಯೊಂದರಲ್ಲೂ ನೀವೊಂದು ಸಮಾನತೆನ ನೋಡ್ತೀರಾ ಅಂತ ಜಸ್ಟಿಸ್ ಕಾರ್ಡ್ ಹೇಳ್ತಿದೆ.
ಟೋಟಲ್ ಆಗಿ ಹೇಳೋದೇನಂದ್ರೆ ಫಸ್ಟ್ ವೀಕಲ್ಲಿ ತುಂಬ ಚೆನ್ನಾಗಿ ನೀವು ಫಾಲೋ ಮಾಡ್ತೀರಾ ನೀವು ಮಾಡಿರುವಂತಹ ಪ್ಲಾನ್ನ. ಸೆಕೆಂಡ್ ವೀಕಲ್ಲಿ ಕರ್ಮ ಮತ್ತೆ ರಿಪೀಟ್ ಆಗುತ್ತೆ. ಥರ್ಡ್ ವೀಕಲ್ಲಿ ಮತ್ತೊಮ್ಮೆ ಪ್ಲಾನ್ ಸ್ಟಾರ್ಟ್ ಮಾಡ್ತೀರಾ ಏನೋ ರಾಂಗ್ ಇದೆ ಡಿಸಿಷನಲ್ಲಿ ಅಂತ. ಸೊ ಫೈನಲಿ ಫೋರ್ತ್ ವೀಕಲ್ಲಿ, ಥರ್ಡ್ ವೀಕಲ್ಲಿ ಮತ್ತೆ ಕರ್ಮ ರಿಪೀಟ್ ಆಗಿ ಫೋರ್ತ್ ವೀಕಲ್ಲಿ ಒಂದು ಸಮಾನತೆ ಸಿಗುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ, ಸೋಲ್ಗೆ, ನಿಮ್ಮ ಮೆಡಿಟೇಷನ್ಸ್ಗೆ ಒಂದು 50-50% ಒಂದು ಸಮಾನತೆನ ಸಿಗುತ್ತೆ. ನಿಮ್ಮ ನೆಗೆಟಿವ್ ಕರ್ಮ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಡಿಲೀಟ್ ಮಾಡಿ ಜೀವನ ಪೂರ್ತಿ ಪಾಸಿಟಿವ್ ಆಗಿ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಸು. ಆಲ್ ದ ಬೆಸ್ಟ್ 2026 ಮ್ಯಾರೇಜಾ, ಮನಿನಾ, ಕೆರಿಯರಾ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್.